ಸ್ನೇಹಿತರೆ, ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ಒಂದು ATM ಕಾರ್ಡ್ ಏನಿರುತ್ತೆ ಅಥವಾ ಡೆಬಿಟ್ ಕಾರ್ಡ್ ಏನಿರುತ್ತೆ ಅದರ ಒಂದು ಪಿನ್ ಅನ್ನು ಯಾವ ರೀತಿ ನಾವು ಜನರೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಥವಾ ನಾವು ಮೊದಲ ಬಾರಿಗೆ ಯಾವ ರೀತಿ ಆ ಒಂದು ATM ಕಾರ್ಡನ್ನು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ಮೊದಲು ನಾವು ಆ ಒಂದು ATM ಕಾರ್ಡ್ನ ಆಕ್ಟಿವೇಟ್ ಮಾಡಬೇಕಂದ್ರೆ ಯಾವುದೇ ರೀತಿಯಲ್ಲಿ ATM ಬ್ರಾಂಚ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಾವು ಫಿನೋ ಪೇ ಅಂತ ಒಂದು ಆ್ಯಪ್ ಬರುತ್ತೆ, ಆ ಆ್ಯಪ್ನ ನಾವು ಆಕ್ಟಿವೇಟ್ ಮಾಡಿಕೊಂಡು ಆ ಆ್ಯಪ್ನಲ್ಲಿ ನಾವು ಆ ಒಂದು ಪಿನ್ನನ್ನು ಜನರೇಟ್ ಮಾಡ್ಕೋಬಹುದು ಅಥವಾ ಆ ಒಂದು ATM ಕಾರ್ಡನ್ನು ಆಕ್ಟಿವೇಟ್ ಮಾಡ್ಕೋಬಹುದು. ಯಾವ ರೀತಿಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಫಿನೋ ಪೇ ಆ್ಯಪ್ನಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ನಾವು ನಮ್ಮ ಒಂದು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ. ಇಲ್ಲಿ ನೋಡಿ, ಫಿನೋ ಪೇ ಆ್ಯಪ್ನ ನಾನು ಇಲ್ಲಿ ಲಾಗಿನ್ ಮಾಡ್ಕೋತೀನಿ. ಲಾಗಿನ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಲಾಗಿನ್ ಆಗಿದೆ. ಲಾಗಿನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಒಂದು ಮೈ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಮೈ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೆಳಗಡೆ ಇದೆ ನೋಡಿ, ಮೈ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಈ ಕಡೆ ಕಾರ್ನರ್ನಲ್ಲಿ ಇರುತ್ತೆ ಎಂಡ್ಗೆ. ಆ ಒಂದು ಮೈ ಅಕೌಂಟ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯುವರ್ ಕಾರ್ಡ್ ಅಂತ ಒಂದು ಕೆಳಗಡೆ ಲಾಸ್ಟ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಯುವರ್ ಕಾರ್ಡ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿದೆ ನೋಡಿ ಯುವರ್ ಕಾರ್ಡ್ ಅಂತ. ಅಲ್ಲಿ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ATM ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇಲ್ಲಿ ಶೋ ಆಗ್ತಾ ಇದೆ. ಇಲ್ಲಿ ಸೆಟ್ ಆರ್ ರಿಸೆಟ್ ಪಿನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು, ಸೆಟ್ ಆರ್ ರಿಸೆಟ್ ಪಿನ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಮೇಲ್ಗಡೆ ನಮ್ಮ ಡೆಬಿಟ್ ಕಾರ್ಡ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ATM ಕಾರ್ಡ್ನ ಇಲ್ಲಿ ಒಂದು ಇದೆಯಾ ಒಂದಕ್ಕಿಂತ ಜಾಸ್ತಿ ಇದೆಯಾ ಅಂತ. ಇಲ್ಲಿ ಯಾವ ಕಾರ್ಡನ್ನು ನಾವು ಪಿನ್ ಜನರೇಟ್ ಮಾಡ್ತಾ ಇದ್ದೀವಿ ಆ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರದಲ್ಲಿ ಎಂಟರ್ ಕಾರ್ಡ್ ವೆರಿಫಿಕೇಶನ್ ವ್ಯಾಲ್ಯೂ ಅಂದರೆ CVV ನಂಬರ್ ಕಾರ್ಡ್ ಮೇಲೆ ಇರುತ್ತೆ. ATM ಕಾರ್ಡ್ನಲ್ಲಿ ಬಂದಿರುತ್ತೆ 3 ಅಂಕೆಗಳ ಒಂದು CVV ನಂಬರ್ ATM ಕಾರ್ಡ್ ಮೇಲೆ ಬ್ಯಾಕ್ ಸೈಡ್ ಇರುತ್ತೆ. ಆ ಒಂದು ನಂಬರ್ನ ಹಾಕಿಬಿಟ್ಟು ಎಕ್ಸ್ಪೈರಿ ಡೇಟ್ನ ಹಾಕಬೇಕಾಗುತ್ತೆ. ನೋಡ್ಬೋದು 01/30 ಅಂತ ನಾನು ಎಕ್ಸ್ಪೈರಿ ಡೇಟ್ನ ಹಾಕಿದ್ದೀನಿ. ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಥವಾ ಈ ರೀತಿ ಕ್ಯಾನ್ಸಲ್ ಬಟನ್ ಒತ್ತಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಎಂಟರ್ 4 ಡಿಜಿಟ್ ಕಾರ್ಡ್ ಪಿನ್ ಅಂದರೆ ನೀವು ಒಂದು ಹೊಸ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಕೆಳಗಡೆ ಎಂಟರ್ ಕಾರ್ಡ್ ಪಿನ್ ಅಂದರೆ ಅದೇ ಪಿನ್ನನ್ನು 2 ಬಾರಿ ಹಾಕಬೇಕಾಗುತ್ತೆ. ಮೇಲ್ಗಡೆ ಎಂಟರ್ ಕಾರ್ಡ್ 4 ಡಿಜಿಟ್ ಕಾರ್ಡ್ ಪಿನ್ನು, ಕೆಳಗಡೆ ಎಂಟರ್ ಅಂತ 2 ನಾವು ಎಂಟರ್ ಮಾಡಿದ ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿಯಲ್ಲಿ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಒಟ್ಟಾರೆಯಾಗಿ 4 ಅಂಕೆಗಳ ಪಿನ್ ಇರಬೇಕು ಅಷ್ಟೇ. ನಂತರದಲ್ಲಿ ಇಲ್ಲಿ OTP ಹಾಕಬೇಕಾಗುತ್ತೆ ಸ್ನೇಹಿತರೆ. ನಮ್ಮ ಒಂದು ಫೋನ್ಗೆ OTP ಬಂದಿರುತ್ತೆ. ಆ 4 ಅಂಕೆಗಳ OTP ನಲ್ಲಿ ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೋಡ್ಬೋದು ಕಂಗ್ರ್ಯಾಚುಲೇಷನ್ಸ್, ಡೆಬಿಟ್ ಕಾರ್ಡ್ ಪಿನ್ ಜನರೇಟೆಡ್ ಸಕ್ಸಸ್ಫುಲಿ. ಅಂದರೆ ನಾವೀಗ ಮೊದಲ ಬಾರಿ ನಮ್ಮ ಒಂದು ಕಾರ್ಡ್ ಅನ್ನೋದು ಆಕ್ಟಿವೇಶನ್ ಮಾಡಿದ್ದೀವಿ ಅಥವಾ ನಮ್ಮ ಒಂದು ಕಾರ್ಡ್ಗೆ ಪಿನ್ನನ್ನು ಜನರೇಟ್ ಮಾಡಿದ್ದೀವಿ. ಈ ರೀತಿ ನಾವು ಫಿನೋ ಪೇಮೆಂಟ್ಸ್ ಬ್ಯಾಂಕ್ನ ATM ಕಾರ್ಡನ್ನು ನಾವು ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.